ಅಪಮಾನವಾದರೆ ಒಳಿತು. ಶ್ರೀ ಪುರಂದರದಾಸರ ಕೃತಿ. ಅಪಮಾನವಾದರೆ ಒಳಿತು, ಅಪರೂಪ ಹರಿನಾಮ ಜಪಿಸುವ ಮನುಜಗೆ. ಜಗತ್ತಿನಲ್ಲಿರುವ ಅಸಂಖ್ಯ ಜೀವರಾಶಿಗಳಲ್ಲಿ ಮನುಷ್ಯ ಪ್ರಾಣಿಯೊಬ್ಬನಿಗೆ ವಿಶೇಷವಾದ ಮಹತ್ವವಿದೆ. ಸಮಾಜದಲ್ಲಿನ ಅನೇಕ ನಿಬಂಧನೆಗಳಿಗೆ ಆ ಮನುಷ್ಯನು ಒಳಪಟ್ಟಿದ್ದಾನೆ. ಮನುಷ್ಯನಿಗಾಗಿ ಮಾತ್ರವೇ ವಿವೇಚನಾ ಶಕ್ತಿ ಇರುತ್ತದೆ. ನಿನ್ನೆ, ಇಂದು ಮತ್ತು ನಾಳೆಯ ಸಮಯದ ಪರಿಜ್ಞಾನವಿರುತ್ತದೆ. ಸಮಯ ಮುಂದೆ ಹೋಯಿತು, ಕಳೆದು ಹೋಯಿತು, ಇವೆಲ್ಲ ಪರಿಜ್ಞಾನ ಮನುಷ್ಯನಿಗೆ ಇರುತ್ತದೆ. ಮನುಷ್ಯನು ಸಂಘಜೀವಿಯು. ಕುಟುಂಬದ ಸದಸ್ಯರೊಡನೆ ಅವನು ಜೀವನ ಸಾಗಿಸುತ್ತಾನೆ. ಕುಟುಂಬದ ಸದಸ್ಯರೊಡನೆ ಹೊಂದಾಣಿಕೆ ಮಾಡಿಕೊಂಡು ಲೌಕಿಕ ಮತ್ತು ಆಧ್ಯಾತ್ಮಿಕ ಸಾಧನೆಯನ್ನು ಅವನು ಮಾಡಬೇಕಾಗುತ್ತದೆ ಎಂದು ಶಾಸ್ತ್ರ ಗ್ರಂಥಗಳು ತಿಳಿಸುತ್ತವೆ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಕೇವಲ ಲೌಕಿಕ ಕಾಮನೆಗಳ ಉನ್ನತಿಗಾಗಿಯೇ ಜೀವನ ನಡೆಸುವ ಜನರೇ ಹೆಚ್ಚು ಸಿಗುತ್ತಾರೆ. ಆದರೆ ಆಧ್ಯಾತ್ಮ ಸಾಧನೆಯನ್ನು ತನ್ನ ಗುರಿಯಾಗಿ ಇಟ್ಟುಕೊಂಡ ಸಾತ್ವಿಕ ಜೀವಿಗಳಿಗೆ ಇಲ್ಲಿ ದಾಸರು ಸೂಕ್ತವಾದ ಮಾರ್ಗದರ್ಶನ ನೀಡಿರುವರು. ಲೌಕಿಕ ಜನರು ಹೇಳಿದರೂ ಕೇಳುವುದಿಲ್ಲ. ಒಳ್ಳೆಯರಿರ್ಬೋದು, ಕೆಟ್ಟವರಿರ್ಬೋದು. ಆದರೆ ಈಗಿಂದು ಮಾತ್ರ ನೋಡ್ತಾರೆ. ತಮ್ಮ ಆಧ್ಯಾತ್ಮಿಕ ಸಾಧನೆಯ ವಿಚಾರ ಆತನಿಗೆ ಇರುವುದಿಲ್ಲ. ಕೇವಲ ಲೌಕಿಕಾಸಕ್ತನೂ ಸ್ವಾರ್ಥಿಯೂ ವಿಷಯ ಭೋಗಗಳಲ್ಲಿಯೇ ಇರಲು ಇಷ್ಟಪಡುವವನು ಮಾತ್ರ ಯಾರ ಮಾತನ್ನು ಕೇಳಲಾರನು. ಅಂತಹವರೊಡನೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಎಷ್ಟು ಬೇಕಷ್ಟು ಅವ್ರ ಜೊತೆಗೆ ವ್ಯವಹಾರ. ಸ್ನೇಹನೂ ಬೇಡ, ಉದಾಸೀನೂ ಬೇಡ, ನಾರ್ಮಲ್ಲಾಗಿರಬೇಕು. ಶ್ರೀಹರಿಯನ್ನು ಮನಸಾರೆ ಆರಾಧನೆ ಮಾಡುವ ಸಾತ್ವಿಕ ಜೀವಿಯು ಲೌಕಿಕ ವಿಷಯಗಳಿಗೆ ಹೆಚ್ಚಿನ ಮಹತ್ವ ಕೊಡುವುದಿಲ್ಲ. ತನ್ನ ಜೀವನವನ್ನು ನಡೆಸಲು ಎಷ್ಟು ಬೇಕೋ ಅಷ್ಟೇ ಮಾತ್ರ ತನ್ನ ಸಮಯ ಮತ್ತು ಶ್ರಮವನ್ನು ತೊಡಗಿಸಿಕೊಳ್ಳುವನು. ಆತನ ಸಂಪಾದನೆಯು ಕೇವಲ ಜೀವನೋಪಾಯದ ಮಟ್ಟಿಗೆ ಸಾಕಾಗುವಷ್ಟೇ ಇರುವುದು. ಹೆಚ್ಚಿನ ಸಮಯ ಮತ್ತು ಶ್ರಮವನ್ನು ಆಧ್ಯಾತ್ಮಿಕದತ್ತಲೇ ತೊಡಗಿಸಿಕೊಳ್ಳುವನು ಅವನು. ಹೆಚ್ಚು ಆಧ್ಯಾತ್ಮಿಕದತ್ತಲೇ ಅವನಿಗೆ ಒಲವಿರುತ್ತದೆ. ಜಾಣ್ಮೆಯ ನಡಿ ಮತ್ತು ನುಡಿ ಅವನದ್ದು. ಲೌಕಿಕ ಜೀವನದಲ್ಲಿ ಯಾವುದೇ ವಿಷಯದಲ್ಲಿ ಏರು ಇಳಿತ ಇದ್ದೇ ಇರುವುದು ಎಂಬ ಸತ್ಯ ಅವನಿಗೆ ತಿಳಿದಿದೆ. ಸಾಮಾನ್ಯವಾಗಿ ಯಾರಾದರೂ ನಮಗೆ ಅಪಮಾನ ಮಾಡಿದರೆ ನಾವು ಉದ್ವೇಗಕ್ಕೆ ಒಳಗಾಗುತ್ತೇವೆ. ಅವರ ಮೇಲೆ ಸಿಟ್ಟು ಮಾಡಿಕೊಳ್ಳುತ್ತೇವೆ. ಮಾತಿಗೆ ಮಾತಿ ಬೆಳೆದು ಅದು ವಿಪರೀತಕ್ಕೆ ಹೋಗುವ ಸಂದರ್ಭ ಬರಬಹುದು. ಇದರಿಂದ ನಮ್ಮ ಅಮೂಲ್ಯ ಸಮಯ ಹಾಳು ಆಗುವುದಲ್ಲದೆ ನಮ್ಮ ಮನಸ್ಸು ಕೆಡುತ್ತದೆ. ಹಾಗೆ ಆಗಲು ನಾವು ಬಿಡುಕೂಡುವುದು. ಆದರೆ ಜಾಣ ವ್ಯಕ್ತಿಯು ಹಾಗಲ್ಲ. ಸದಾಕಾಲವೂ ಶ್ರೀಹರಿಯ ನಾಮಸ್ಮರಣೆಯಲ್ಲಿರುವ ಆ ವ್ಯಕ್ತಿಯು ತನಗೆ ಅಪಮಾನವಾದದ್ದು ಒಳಿತೇ ಆಯಿತು ಎಂದುಕೊಳ್ಳುವನು. ತನಗೆ ಉಂಟಾದ ಅಪಮಾನಕ್ಕೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅಪಮಾನ ಮಾಡಿದ ವ್ಯಕ್ತಿಯೊಡನೆ ಇನ್ನು ಮುಂದೆ ಜಾಗರೂಕತೆಯಿಂದ ಇರುವನು ಅವನು. ಅಷ್ಟೇ. ಯಾಕಂದರೆ ಮೆಂಟಲ್ ಇಂಬ್ಯಾಲೆನ್ಸ್ ಬೇಡ. ಒಂದು ಮೈಂಡ್ ಸೆಟ್ ಏನಿದೆ ಹಾಗೆಯೇ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋಗ್ತಾನೆ. ಸುಮ್ಮನೇಕೆ ತನಗೆ ಲಭ್ಯ ಇರುವ ಅಮೂಲ್ಯ ಸಮಯ ಹಾಳು ಮಾಡುವುದು? ಆ ವ್ಯಕ್ತಿಯನ್ನು ತಿದ್ದಲು ಸಾಧ್ಯ ಉಂಟೇ? ಇಲ್ಲ. ದುರಭಿಮಾನದ ವ್ಯಕ್ತಿಯನ್ನು ತಿದ್ದುವುದು ಸುಲಭದ ಮಾತಲ್ಲ. ಅದು ಸಾಮಾನ್ಯ ವ್ಯಕ್ತಿಯ ಕಾರ್ಯವೂ ಅಲ್ಲ. ಕಸರಿನಲ್ಲಿ ಕಲ್ಲೆಸೆದು ಮೈಗೆ ಕೆಸರು ಸಿಡಿಸಿಕೊಂಡಂತೆ ಆಗುವುದು ಅದು ನಮ್ಮ ಡ್ಯೂಟಿನೇ ಅಲ್ಲ. ಅವರು ಮೈಂಡ್ ಅದೇ ರೀತಿ ಹೋಗ್ತಿರೋದ್ರಿಂದ ನಮ್ಮ ಸಮಯ ನಮಗೆ ವೇಸ್ಟ್ ಆಗಲಿಲ್ಲದಂಗೆ, ನಮ್ಮ ಮನಸ್ಸು ನಮಗೆ ಕೆಡಲಾಗದಂಗೆ ತಿಳ್ಕೊಬೇಕು. ಅವನು ಏನು ಮಾಡಿದರೂ ನೆಗೆಟಿವ್ ವ್ಯಕ್ತಿ, ನಾವು ಅದನ್ನು ಪಾಸಿಟಿವ್ನಲ್ಲೇ ನಮ್ಮ ಮೈಂಡಿಗೆ ತಂದುಕೋಬೇಕು ಅಷ್ಟೇ. ಮಾನದಿಂದ ಅಭಿಮಾನ ಹುಟ್ಟುವುದು, ಮಾನದಿಂದ ತಪಹಾನಿಯಾಗುವುದು. ಮಾನಿ ದುರ್ಯೋಧನಗೆ ಹಾನಿಯಾಯಿತು, ಅನುಮಾನವಿಲ್ಲ. ಮಾನಾಪಮಾನ ಸಮನಿಗೆ. ಎಲ್ಲರೂ ನನಗೆ ಮರ್ಯಾದೆ ಕೊಡಬೇಕು, ಎಲ್ಲರೂ ನನ್ನನ್ನು ಉನ್ನತ ಸ್ಥಾನದಲ್ಲಿ ಕುಳ್ಳಿರಿಸಬೇಕು, ಎಲ್ಲರೂ ನನ್ನನ್ನೇ ಹೊಗಳಬೇಕು. ಹೀಗೆ ಅಭಿಲಾಷೆ ಇರುವ ವ್ಯಕ್ತಿ ಎಂದೂ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಾರನು. ಮಾನ ಮರ್ಯಾದೆ ಬಂದಂತೆಲ್ಲ ನಮ್ಮ ಸಾಧನೆಯ ವಿಷಯದಲ್ಲಿ ನಮಗೆ ಗರ್ವ ಉಂಟಾಗುವುದು. ಏನೋ ಒಂದು ನಾವು ಸ್ಪೆಷಲ್ ಪರ್ಸ್ನಾಲಿಟಿ ಅಂತ ಅವರು ಟ್ರೀಟ್ ಮಾಡ್ತಾರೆ, ನಾವು ಹಾಗೆ ತಿಳ್ಕೊಂಡ್ಬಿಡ್ತೀವಿ. ಅದು ಸ್ಪೆಷಲ್ ಪರ್ಸ್ನಾಲಿಟಿ ನಾವು ಯಾಕೆ ಆಗಿರ್ತೇವೆ ಅಂದರೆ ಆ್ಯಕ್ಚುಲಿ ನಮ್ಮ ಹೃದಯದಿಂದ, ನಮ್ಮ ಜ್ಞಾನದಿಂದ, ನಮ್ಮ ಉನ್ನತಿಯಿಂದ ಇಲ್ಲ. ಅದು ಒಂದು ಸ್ಥಾನದಿಂದ, ಒಂದು ಮಾನದಿಂದ, ಯಾವುದೋ ಒಂದು ಮನೆತನದ ಗೌರವದಿಂದ, ಅದು ಯಾವುದೋ ಒಂದು ನಮಗೆ ದೊರಕಿದಂಥ ಒಂದು ಪದವಿಯಿಂದ ಆಗಿರ್ಬೋದು ಅಷ್ಟೇ. ಅಥವಾ ನಮ್ಮಿಂದ ಬೇರೆಯವರಿಗೆ ಉಪಯೋಗ ಆಗ್ತಕ್ಕಂಥ ವಿಚಾರದಿಂದ ನಮಗೆ ಮಾನವನ್ನು ಕೊಡ್ತಿರ್ಬೋದು. ಅದೆಲ್ಲ ಆರ್ಟಿಫಿಷಿಯಲ್. ಅದು
ನಾನು ಅದ್ಭುತವಾದ ಸಾಧನೆ ಮಾಡಿರುವನು ಎಂದು ಬೀಗುವನು ಆ ಮನುಷ್ಯ. ಆ ರೀತಿ ಆಗಿಬಿಡ್ತಾರೆ. ಏನೋ ನಾನು ಭಾಳ ದೊಡ್ಡ ಮನುಷ್ಯ ಇದ್ದೇನೆ. ಹಾಗೆ ಈಗಿನ ಕಾಲದಲ್ಲಿ ಹಾಗೆಯೇ ಈಗಿನ ಕಾಲದಲ್ಲಿ ಎಲ್ಲೇ ನೋಡ್ರಿ ಅದೇ ರೀತಿಯೇ ನಾವು ಕಾಣ್ತೀವಿ. ಯಾವುದೇ ಒಂದು ಸಂಘ ಸಂಸ್ಥೆಗಳಲ್ಲೇ ಆಗಲಿ, ಯಾವುದೋ ಒಂದು ವ್ಯವಸ್ಥೆಯಲ್ಲಾಗಲಿ, ಒಂದು ರಾಜಕೀಯದಲ್ಲಿ ಅಧಿಕಾರ ಇದ್ದವನಿಗೆ ಬಲ ಇದ್ದವನಿಗೆ, ಆ ಒಂದು ಜಾತಿಯ ಒಂದು ವಿಶೇಷತೆ ಇದ್ದವನಿಗೆ ಹಾಗೆ ನಾವು ನೋಡ್ತೇವೆ. ಅವನಿಗೆ ಆ್ಯಕ್ಚುಲಿ ಅಷ್ಟೊಂದು ಕೆಪಾಸಿಟಿ ಇರಬೇಕಂತಿಲ್ಲ. ಹೀಗೆಯೇ ಮುಂದುವರೆದು ದೇಹದ ಮೇಲೆ, ನಮ್ಮ ಸಾಧನೆ ಮೇಲೆ ಹೆಚ್ಚು ಅಭಿಮಾನ ಹುಟ್ಟುವುದು. ಅಭಿಮಾನ ಹುಟ್ಟಿತಾದರೆ ನಾವು ಪಾತಾಳಕ್ಕೆ ಹೋದಂಗೆ, ಅಧೋಗತಿಗೆ ಹೋಗಿಬಿಡ್ತೇವೆ. ಇಲ್ಲಿಯವರೆಗಿನ ನಮ್ಮ ಕಿಂಚಿತ್ ಸೇವೆಯು ಹಳ್ಳ ಹಿಡಿದಂತೆಯೇ ನಮ್ಮ ಅಲ್ಪ ತಪಸ್ಸಾಧನೆಯ ನಾಶವಾಗುವುದು. ತನ್ನ ಮೇಲೆ ದುರಭಿಮಾನವನ್ನು ಇಟ್ಟುಕೊಂಡ ದುರ್ಯೋಧನನು ಸರ್ವನಾಶ ಹೊಂದಿದನು ಎಂದು ದಾಸರಾಯರು ಎಚ್ಚರಿಸುತ್ತಾರೆ. ಮಾನ ಮತ್ತು ಅಪಮಾನವನ್ನು ಸಮವಾಗಿ ಕಾಣುವ ಸಾಧಕನು ಮಾತ್ರ ಸಾಧನೆಯ ಮುಂದಿನ ಮೆಟ್ಟಲು ಹತ್ತುವನು. ಶ್ರೀಕೃಷ್ಣನು ಗೀತೆಯಲ್ಲಿ ಈ ವಿಷಯವನ್ನು ಬಹುವಾಗಿ ವಿವರಿಸಿದ್ದಾನೆ. ಅಪಮಾನದಿಂದಲೇ ತಪವೃದ್ಧಿಯಾಗುವುದು, ಅಪಮಾನದಿಂದಲೇ ಪುಣ್ಯ ಸಫಲವಾಗುವುದು, ಅಪಮಾನದಿಂದಲೇ ಧ್ರುವರಾಯನಿಗೆ ಕಪಟ ನಾಟಕ ಕೃಷ್ಣ ಅಪರೋಕ್ಷವಾದನು. ಜಗತ್ತಿನಲ್ಲಿ ಅನೇಕ ವ್ಯವಹಾರಗಳು ನಡೆಯುತ್ತಲೇ ಇರುತ್ತವೆ. ನಾವು ಅವೆಲ್ಲದಕ್ಕೂ ಮೂಗು ತೂರಿಸುವ ಕಾರ್ಯ ಮಾಡಬಾರದು. ಕೇವಲ ದೇಹ ಪೋಷಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಲೌಕಿಕ ಜೀವನಕ್ಕೆ ಸಮಯ ಕೊಡಬೇಕು. ಲೌಕಿಕ ಜೀವನದಲ್ಲಿ ಅಪಮಾನವಾದ ಸಂದರ್ಭದಿಂದ ಪಾಠ ಕಲಿಯಬೇಕು ಮತ್ತು ಅದನ್ನು ಮನಸ್ಸಿಗೆ ತಂದುಕೊಳ್ಳದೆಯೇ ನಮ್ಮ ಸಾಧನೆಯತ್ತ ಮನಸ್ಸನ್ನು ತೊಡಗಿಸಿಕೊಳ್ಳಬೇಕು. ಅಪಮಾನ ಮಾಡಿದ ವ್ಯಕ್ತಿಯನ್ನು ದ್ವೇಷ ಮಾಡುತ್ತಾ ಹೋದರೆ ನಮ್ಮ ಮನವು ಮಲಿನವಾಗುವುದು. ಆ ಎಲ್ಲ ಗಳಿಗೆಗಳನ್ನು ತಕ್ಷಣವೇ ಮರೆಯಬೇಕು. ಇಂಪಾರ್ಟೆನ್ಸ್ ಕೊಡಲಿಕ್ಕೆ ಬಾರ್ದು. ಅಷ್ಟೇ ಆ ಮನುಷ್ಯ ಅಂತ ಅಷ್ಟೇ ಅವನ ಕೆಪಾಸಿಟಿ ಎಷ್ಟು ತಿಳ್ಕೊಂಡು ಸುಮ್ಮನಿದ್ದು ಬಿಡು. ಮತ್ತು ಅವನು ದ್ವೇಷ ಮಾಡೋದು ಬಿಡೋದಿಲ್ಲ. ಅವಾಯ್ಡ್ ಮಾಡಬೇಕಷ್ಟೇ ಸಾಧ್ಯವಾದಷ್ಟು ಮಟ್ಟಿಗೆ. ಅಂಥವರ ಜೊತೆಗೆ ಸಂಪರ್ಕ ಸ್ವಲ್ಪ ಕಡಿಮೆ ಮಾಡಬೇಕು. ಆಯಿತಾಯಿತು, ಓಕೆ ಹಾಗೆ. ತನ್ನ ಚಿಕ್ಕಮ್ಮನು ಮಾಡಿದ ಅಪಮಾನವನ್ನು ಹಸುಳೆ ಧ್ರುವನು ಧನಾತ್ಮಕ ರೀತಿಯಲ್ಲಿ ತೆಗೆದುಕೊಂಡು ಅದಕ್ಕೆ ಪರಿಹಾರವನ್ನು ಪಡೆಯಲು ಮುಂದೆ ಸಾಗಿದನು. ಈಗ ಉನ್ನತವಾದ ಸ್ಥಾನದಲ್ಲಿ ಅವನಿಲ್ಲವೇ? ಕೌರವರಿಂದ ಎಷ್ಟೇ ಅಪಮಾನವಾದರೂ ಅದನ್ನು ಸಹಿಸಿಕೊಂಡ ಪಾಂಡವರಿಗೆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹವಾಗಲಿಲ್ಲವೇ? ಎಷ್ಟು ಅಪಮಾನ ಆದರೂ ಕೂಡ ಅವರು ಏನಂದರೆ ತಮ್ಮದಾದಂಥ ಒಂದು ಸ್ಕೀಮಿನಲ್ಲಿ ನಡೆದರು. ಪರಮಾತ್ಮನ ಪ್ರೀತಿಗೆ ಪಾತ್ರರಾದರು. ಪರಮಾತ್ಮನ ಅನುಗ್ರಹದಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ಗೆದ್ದರು. ಸಾಮ್ರಾಜ್ಯವನ್ನು ಆಳಿದರು. ಏನಪ್ಪ ಅಂದರೆ ಲೋಕ ಕಂಟಕರನ್ನು ಸರಿದರು. ನಾನೇನು ಮಾಡಲಿ, ಯಾರಲ್ಲಿ ಹೋಗಲಿ, ಕಾನನ ಚರರಾಧ್ಯ ನೀನಿರಲು, ದೀನ ರಕ್ಷಕ ನಮ್ಮ ಪುರಂದರ ವಿಠಲ, ಏನು ಬೇಡ ನನಗೆ ಅಪಮಾನವಿರಲಿ. ಕಲಿಯುಗದಲ್ಲಿ ಸ್ವಾರ್ಥ ಸಾಧಕರೇ ಹೆಚ್ಚಿರುವರು. ಸಜ್ಜನರನ್ನು ಪೀಡಿಸುವವರೇ ಬಹಳ. ಕೇವಲ ಧನಬಲ, ಅಧಿಕಾರ ಬಲ, ರಾಜಕೀಯ ಬಲ, ಜನಬಲ, ಹೀಗೆ ಲೌಕಿಕ ಬಲವುಳ್ಳವರಿಗೆ ಮಾತ್ರ ಅನುಕೂಲಕರವಾದ ಕಾಲವಿದು. ಇದು ಫ್ಯಾಕ್ಟ್. ಇದು ಸಾಮಾನ್ಯರು ಜೀವನ ಮಾಡುವುದೇ ದುಸ್ತರವಾಗಿದೆ. ಎಲ್ಲೋಡಿದ್ರೂ ಏನಂದ್ರೆ ಮೋಸ, ವಂಚನೆ, ದುಡ್ಡು. ನಿಮ್ದೇನಾದರೂ ನಿಮ್ಮದೇ ಒಂದು ಕೆಲಸ ಆಗಬೇಕಾದ್ರೆ ಅದರ 10 ಪಟ್ಟು ದುಡ್ಡು ತೊಗೋತಾರೆ, ನೈಸಾಗಿ ತೊಗೋತಾರೆ. ಆದರೂ ಒಂದು ಆಶಾಕರಣ ಇನ್ನೂ ಇದೆ. ಅದೇ ಪರಮಾತ್ಮನಲ್ಲಿ ಶರಣಾಗುವುದು. ಇದರಿಂದ ನಮಗೆ ಕನಿಷ್ಠ ಪಕ್ಷ ಮಾನಸಿಕ ಧೈರ್ಯವಾದರೂ ದೊರೆಯುವುದು. ಏನಂದ್ರೆ ಈಗೇನೋ ಒಂದು ಕಳ್ಕೊಂಡ್ವಿ, ಕೃಷ್ಣಾರ್ಪಣ ಅಂದ್ಬಿಡೋದು. ಕೈ ಬಿಟ್ಟಿದ್ದು ಕೃಷ್ಣಾರ್ಪಣ ಅಂತಾರಲ್ಲ ನೋಡ್ರಿ. ಮನಸ್ಸನ್ನು ಸ್ಥಿರವಾಗಿ ಇಡ್ತಾರೆ ಅವರು. ಮತ್ತೆ ಕೊರಗಿದ್ರೆ ಏನು ಪ್ರಯೋಜನ? ಏನೋ ಒಂದು ಲಾಸ್ ಆಗಿದೆ, ಏನೋ ಒಂದು ಹಾನಿ ಆಗಿದೆ, ಅದನ್ನೇ ಕೊರಕತ್ತ ಕೂತ್ರೆ ಅದನ್ನೇ ಧೈರ್ಯದಿಂದ ಇಟ್ಟಂಗೆ ಇರುವೇನೋ ಹರಿ ಅಂದ್ಕೊಂಡಿದ್ದರೆ ಅದು ಹೇಗಿರ್ತದೆ ನೋಡ್ರಿ. ಮಾನಸಿಕ ಧೈರ್ಯ ತಂದುಕೋಬೇಕು. ನಮ್ಮ ಭಾಗ್ಯ ಇಷ್ಟೇ ಎಂದು ತಿಳಿದು ಸುಮ್ಮನಾಗಿ ಬಿಡುವರು ಪರಮಾತ್ಮನ ಭಕ್ತರು. ಪರಮಾತ್ಮನ ಮೇಲೆ ಭಾರ ಹಾಕಿ ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ದೊರೆಯೇ ಎಂದು ಧೈರ್ಯ ತಂದುಕೊಳ್ಳುವರು ಅವರು. ಭಾರ ಹಾಕಿರೋರು ನಿನಗೆ ನಾರಸಿಂಹನೇ ಎಂದು ಕನಕದಾಸರು ಹೇಳಿಲ್ಲವೇ? ಕಾನನ ಚರಾಧ್ಯ, ವನದಲ್ಲಿ ಚರಿಸುವ ಋಷಿಮುನಿಗಳ ಆರಾಧ್ಯ ದೈವನಾದ ನೀನು ನನ್ನನ್ನು ರಕ್ಷಣೆ ಮಾಡುತ್ತಿರುವಾಗ ನನಗೆ ಏನು ಬೇಡ. ಪರಮಾತ್ಮನು ವಸತಿಯಂದೇ ನಮ್ಮನ್ನೆಲ್ಲ ಕಾಯ್ತಾ ಇರ್ತಾನೆ ಅಂತ ಹರಿಕಥಾಂಸಾರದಲ್ಲಿ ಹೇಳಿಲ್ಲವೇ? ನನಗೆ ಎಲ್ಲರೂ ಅಪಮಾನವನ್ನೇ ಮಾಡುತ್ತಿರಲಿ ಸಾಕು, ನನಗೇನು ಐ ಡೋಂಟ್ ವರಿ. ಯಾಕಂದರೆ ಲೌಕಿಕ ಜೀವನದಲ್ಲಿ ನಮ್ಮ ಲೌಕಿಕ ಜೀವನದ ಏರು ಇಳಿತಗಳು ನಮ್ಗೆ ಬೇಡವೇ ಬೇಡ. ಯಾರೇನಾರ ಹೋಗಲಿ, ಯಾರೇನು ಅಪಮಾನ ಮಾಡಲಿ, ಎರಡನ್ನೂ ನಾನು ಈಕ್ವಲಾಗಿ ಕಾಣ್ತೀನಿ. ಮುಖ್ಯವಾಗಿ ನೀನು ಬೇಕು. ಭಕ್ತನ ಎಂತಹ ಬೇಡಿಕೆ ಇದು. ಭಕ್ತನು ಎಂದೆಂದಿಗೂ ಯಾರಿಂದಲೂ ಹೊಗಳಿಸಿಕೊಳ್ಳಲು ಇಚ್ಛಿಸುವುದಿಲ್ಲ. ಬೇಕಾದರೆ ಜನರನ್ನು ತೆಗಳಬಹುದು, ಬೇಕಾದ ಜನರು ತನ್ನನ್ನು ತೆಗಳಬಹುದು. ಎಂತಹ ಬಯಕೆ ಭಕ್ತನದ್ದು. ಕುಂತಿದೇವಿಯು ಶ್ರೀಕೃಷ್ಣನಲ್ಲಿ ನನಗೆ ಕಷ್ಟಗಳನ್ನೇ ಕರುಣಿಸು ಎಂದು ಬೇಡಿದ್ದನ್ನು ನಾವು ಇಲ್ಲಿ ಗಮನಿಸಬೇಕು. ನಮ್ಮ ಅದೃಷ್ಟದಂತೆ
ಪ್ರಪಂಚದಲ್ಲಿ ಅನೇಕ ಆಗುಹೋಗುಗಳು ಉಂಟಾಗುತ್ತವೆ. ಕೆಲವು ನಮ್ಮ ಮೇಲೆ ಬಹುವಾದ ಪ್ರಭಾವ ಬೀರುತ್ತವೆ. ಏನೇ ಆದರೂ ನಾವು ನಮ್ಮ ಜೀವನವನ್ನು ಸಾಗಿಸಬೇಕಲ್ಲವೇ? ದೇವರ ಮೇಲೆ ಭಾರ ಹಾಕಿ ಜೀವನ ಸಾಗಿಸುವುದು ಬಹು ಉತ್ತಮ ಪಕ್ಷ. ಪರಮಾತ್ಮನ ಇಚ್ಛೆಯಿಲ್ಲದೆ ಒಂದು ಚಿಕ್ಕದಾದ ಒಣ ಹುಲ್ಲು ಕೂಡ ಚಲಿಸಲಾರದು ಎಂಬ ವಾಕ್ಯವಿದೆ. ಎಲ್ಲ ತತ್ವಾಭಿಮಾನಿಗಳು ಪರಮಾತ್ಮನಿಗೆ ಹೆದರಿಕೊಂಡ ತಮ್ಮ ಕಾರ್ಯಗಳನ್ನು ಚಾಚೂ ತಪ್ಪದೆ ಮಾಡುತ್ತಾರೆ. ಪರಮಾತ್ಮನಿಗೆ ಹೆದರಿಕೊಂಡು ಗಾಳಿಯು ಬೀಸುವುದು ಎನ್ನುವರು. ಹೀಗಿರುವಾಗ ಎಲ್ಲವೂ ದೇವರ ಇಚ್ಛೆ ಎಂದು ಜೀವನ ಸಾಗಿಸುವ ಯೋಗಿಯಾಗಬೇಕು. ಅಪಮಾನವಾದರೆ ಒಳಿತು, ಅಪರೂಪ ಹರಿನಾಮ ಜಪಿಸುವ ಮನುಜಗೆ. ಎಂತಹ ಅಪರೂಪದ ಹರಿನಾಮ! ವ್ಯಾಲ್ಯೂ, ಗೋಲ್ಡ್ಕ್ಕಿಂತ ವ್ಯಾಲ್ಯೂ, ಬಂಗಾರಕ್ಕಿಂತ ವ್ಯಾಲ್ಯೂ, ಪ್ಲಾಟಿನಮ್ಗಿಂತ ವ್ಯಾಲ್ಯೂ. ಅಂತಹ ಅಪರೂಪವಾದಂಥ ಹರಿನಾಮವನ್ನು ಜಪ ಮಾಡತಕ್ಕಂಥ ಆ ಯೋಗಿಗೆ, ಎಲ್ಲ ಸಮಯದಲ್ಲೂ ಪರಮಾತ್ಮನನ್ನೇ ಕಾಣ್ತಕ್ಕಂಥ ಯೋಗಿಗೆ ಏನು ಅಪಮಾನ ಆದರಷ್ಟೇ, ಆಗಲಿದರಷ್ಟೇ, ಹೊಗಳಿದರಷ್ಟೇ, ತೆಗೆಳಿದರಷ್ಟೇ. ಆದ್ದರಿಂದ ಈಗಿನ ಕಾಲದಲ್ಲಿ ನಾವು ಅಪಮಾನ ಮಾಡಿಸಿಕೊಂಡ್ಬಿಟ್ರೆ ಏನು ನಾವು ಡೌನ್ ಹೊಡೆದು ಬಿಡ್ತೇವೆ? ಬೇಡ. ಆದ್ದರಿಂದ ನಾವು ಲೌಕಿಕ ಚಿಂತನೆಗಳಲ್ಲಿ ಎಷ್ಟು ಬೇಕಷ್ಟೇ ಇಡಬೇಕು. ನಮ್ಮ ಮನಸ್ಸಂತಕ್ಕಂಥ ಒಂದು ದೊಡ್ಡದಾದಂಥ ಅತ್ಯಮೂಲ್ಯವಾದಂಥ ಎನರ್ಜಿಯನ್ನು ನಾವು ಬಹಳ ವಿಶೇಷವಾಗಿ ಲೌಕಿಕ ವಿಚಾರಗಳ ಆಗುಹೋಗಳಿಗೆ ಹೆಚ್ಚು ಮಹತ್ವ ಕೊಡಬಾರ್ದು. ಜೀವನವನ್ನು ಸಾಗಿಸಬೇಕು, ಕುಟುಂಬವನ್ನು ಸಾಗಿಸಬೇಕು, ಜೀವನದಲ್ಲಿ ಇರಬೇಕು. ಒಂದು ಏನೆಂದರೆ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಟುಕೊಂಡು ಪರಮಾತ್ಮನತ್ತ ಕೊಡಬೇಕು. ನಮ್ಮ ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಬೇಕು ಅಂತಕ್ಕಂಥ ಸಂದೇಶವನ್ನು ಪುರಂದರದಾಸರು ಹೇಳಿದ್ದಾರೆ. ಇದೇ ರೀತಿ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳು, ಬಂಧುಗಳು ತಾವು ಕೂಡ ಪೆನ್ನು ಪೇಪರ್ ತೊಗೊಳ್ರಿ. ಇದರಲ್ಲಿ ಮತ್ತೆ ಏನೇನು ವಿಷಯ ಬರ್ತದೆ ತಾವು ಬರೆದು ಇಡ್ರಿ, ಮನೆಯಲ್ಲಿ ಬರ್ಕೊಡ್ರಿ. ಅದಕ್ಕೇನಾದರೂ ಬೇರೆ ದಾಸರ ವಿಚಾರಗಳನ್ನು ಕೋಟ್ ಮಾಡ್ಕೊತ ಹೋಗ್ರಿ. ಇದರಿಂದ ನಮ್ಮ ಜ್ಞಾನದ ಅಭಿವೃದ್ಧಿ ಆಗುತ್ತದೆ. ನಮ್ಮ ಹರಿದಾಸ ಸಾಹಿತ್ಯ ವಿದ್ಯಾಲಯ 1997ರಲ್ಲಿ ಸ್ಥಾಪನೆ ಆಯಿತು. ಈಗ 35 ವರ್ಷ ನಡೀತಾ ಇದೆ. ಭಾಳ ವಿಶೇಷವಾಗಿ ಒಂದು ಕಾಲೇಜು ಮತ್ತು ವಿಶ್ವವಿದ್ಯಾಲಯದ ರೀತಿಯಲ್ಲಿ ಅಧ್ಯಯನ ಆಗಬೇಕು, ಪರೀಕ್ಷೆ ನಡಿಬೇಕಂತಕ್ಕಂಥ ಒಂದು ಮಹದಿಚ್ಛೆಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಈ ಒಂದು ಸ್ಕೀಮು ಅನೇಕ ಸಂಸ್ಥೆಗಳಿಗೆ ಲೈಕ್ ಆಯಿತು. ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ಅದನ್ನು ಲೈಕ್ ಮಾಡಿದರು. ತಾವು ಕೂಡ ಅದನ್ನು ಇತ್ತೀಚಿನ ವರ್ಷಗಳಲ್ಲಿ ಅಡಾಪ್ಟ್ ಮಾಡಿದರು. ನಮಗೆ ಇದು ನಿಜವಾದಂಥ ಸಂತೋಷದ ಸಂಗತಿ. ಅನೇಕರು ಕೈ ಜೋಡಿಸಿಕೊಂಡು ಅನೇಕ ರೀತಿಯಲ್ಲಿ ಇದನ್ನು ಪ್ರಚಾರ ಮಾಡಿದರೆ ಸಾಹಿತ್ಯದ ದಾಸರ ನುಡಿಮುತ್ತುಗಳ ಪ್ರಚಾರ ಜಗತ್ತಿಗೆ ಸಾಧ್ಯವಾಗ್ತದೆ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.